ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ರೆಕ್ಟಿಫೈ ದ ಎರರ್ಸ್ ಅಂಡ್ ರೀರೈಟ್ ದ ಸೆಂಟೆನ್ಸಸ್ ಅನ್ನೋ ಕ್ವಶನ್ ಕೂಡ ಇರುತ್ತೆ. ಅಂದ್ರೆ ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಗಳಲ್ಲಿ ಗ್ರಾಮೆಟಿಕಲ್ ಎರರ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಿ ಆ ಎರರ್ ಅನ್ನ ಕರೆಕ್ಟ್ ಮಾಡಿ ನಾವು ಮತ್ತೆ ಸೆಂಟೆನ್ಸ್ ಅನ್ನ ಬರಿಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಒಂದನ್ನ ನೋಡೋಣ. He ran faster than lightning. So here in this sentence we need to identify the error. ಈ ಸೆಂಟೆನ್ಸ್ ಅಲ್ಲಿ ಏನು ತಪ್ಪಾಗಿದೆ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. He ran faster than lightning. So this statement is in present simple tense or simple present tense. ಈ ಸ್ಟೇಟ್ಮೆಂಟ್ ಅನ್ನೋದು ಏನಾಗಿದೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. When the statement is in simple present tense we need to remember a rule. ಇಲ್ಲಿ ಒಂದು ರೂಲ್ ಅನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಏನದು ರೂಲ್ ಅನ್ನೋದಾದ್ರೆ in simple present tense when the subject is singular we add s or es to the base verb. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ನಾವು ವರ್ಬ್ಗೆ ಬೇಸ್ ವರ್ಬ್ಗೆ ಎಸ್ ಅಥವಾ ಇಎಸ್ ಅನ್ನ ಆಡ್ ಮಾಡಿ ಯೂಸ್ ಮಾಡ್ತೀವಿ. ವೆನ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್ ವಿ ಯೂಸ್ ಬೇಸ್ ವರ್ಬ್. ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಈ ಸೆಂಟೆನ್ಸ್ ಅಲ್ಲಿ ಬೇಸ್ ವರ್ಬ್ ಇದೆ ಬಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ವರ್ಬ್ ಬೇಸ್ ವರ್ಬ್ ಇದೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಸೊ ರನ್ಗೆ ನಾವು ಇಎಸ್ ಅನ್ನ ಆಡ್ ಮಾಡೋಕ್ಕಾಗಲ್ಲ. ಸೊ ಎಸ್ ಅನ್ನ ಆಡ್ ಮಾಡಿದಾಗ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಹಿ ರನ್ಸ್ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್. ಹಿ ರನ್ಸ್ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್. ರನ್ ಅನ್ನೋದ್ರ ಬದಲಾಗಿ ರನ್ಸ್ ಅಂತ ಯೂಸ್ ಮಾಡಬೇಕು, ಯಾಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ದೇ ಅಂತ ಬಂದಾಗ ವಿ ಕ್ಯಾನ್ ಯೂಸ್ ರನ್, ಬಟ್ ಹಿಯರ್ he, it is the singular subject. And second one, Reena draw beautiful pictures. And now you identify the error in this statement and write the correct sentence in the comment section.